ಸೊ ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ನಾವು ನಮ್ಮ ಬಿಲ್ಡಿಂಗ್ ಇಂದ ಎಲ್ಲದನ್ನು ಸೇರ್ಕೊಂಡು ಬಾಯ್ಕೊಂಡಾನ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅದೇ ಲೇಟ್ ಆಗೋಯ್ತು. ಹೋದ್ರೆ ಜಲ್ದಿನಲ್ಲಿ ಜಿಪ್ಪೆ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಜಿಪ್ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಬ್ಯಾಗಿಂದು. ಇವಾಗ ಎಲ್ಲ ಕೆಳಗೆ ಕಾಯ್ತಾ ಹೋದ್ರೆ ಬನ್ನಿ ಕೆಳಗೆ ಹೋಗ್ಬಿಟ್ಟು ಮೀಟ್ ಮಾಡೋಣ. ನೋಡಿ ಹೆಂಗೆ ನಾನು ಬ್ಲಾಗ್ ಮಾಡ್ಕೊಂಡು ಓಡಾಡ್ತಾ ಇದ್ದೆ, ಇವಳು ಇಲ್ಲಿ ರೀಲ್ಸ್ ಮಾಡ್ತಾವಳೆ. ಎಲ್ರು ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ಸ್ ಆಯ್ತಾವ್ರೆ ಈಗ. ನನ್ಕಿಂತ ಇವಳಿಗೆ ಜಾಸ್ತಿ ಆಯ್ತು, ಅದೇ ಬೇಜಾರು. ಅದಕ್ಕೆ ನಿಮ್ನ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅನ್ನೋದು. ನೋಡ್ರಿ ಹಿಂದ್ಗಡೆ ಕುಂತ್ಕೊಂಡಿದೀನಿ, ಆರಾಮ ಊಟ ಇಲ್ದೂಟ ಹೋಗ್ಬಿಟ್ರು. ನಾನು ನಿಲ್ಲಿಸ್ಕೊಳ್ರಿ ಸ್ವಲ್ಪ ಕೆಳಗಡೆಗೆ. ನೀನು ನಮ್ಮಮ್ಮ, ನಮ್ಮಮ್ಮ ಒಬ್ಬ ನಾನ್ ನಿಮ್ಮ ಅಮ್ಮ ಇದ್ದಂಗೆ ಅಂತದ, ಇನ್ನೊಬ್ರು ನಮ್ಮಮ್ಮ. ಇಬ್ರು ನಾನು ಬಿಟ್ಬಿಟ್ಟು ಇಲ್ದೂಟ ಹೋಗ್ಬಿಟ್ಟವ್ರೆ. ನೋಡ್ರಿ ಹಿಂದ್ಗಡೆ ಕುತ್ಕೊಂಡ್ರೆ ಇದೇ ತರೇನು. ಇವಾಗ ಎಲ್ಲಾನು ನಾಷ್ಟಕ್ಕಂತ ಬಂದು ಸ್ಟಾಪ್ ಹಾಕಿದೀವಿ. 2 ಗಾಡಿ ಬಂದೈತೆ, ಇನ್ನೊಂದು ಮಿಕ್ಕಿದ ಗಾಡಿಗಳು ಬರ್ತಾವೆ. ಇನ್ನೊಂದು ಬರ್ತೈತೆ, ಇನ್ನೊಂದು ಹಿಂದ್ಗಡೆ ಐತೆ. ಬನ್ನಿ ಹೆಂಗೈತೆ ಈ ಹೋಟ್ಲಲ್ಲಿ. ಫುಲ್ ಟೇಬಲ್ ಲೈನ್ ಫುಲ್ ನಾವೇನೆ ಕೂತಿದೀವಿ. ಇದು ಎಂಟು ಫುಲ್ ಎಷ್ಟು 1 2 3 4 5 6 7 8 9 10 11 12 13 14 15 16 17 18 19 20 21. ಓಕೆ ಬನ್ನಿ ನಾಷ್ಟ ತಿಂದ್ಬಿಟ್ಟ ಮಾಡೋದ್ರೆ ವಾಪಸ್ ಸ್ಟಾರ್ಟ್ ಮಾಡೋಣ. ಅಂಕಲ್ ನೋಡಿ ಪಾಪ ಈಗ ಬಂದವಳೆ, ಆಗ್ಲೇ ತಿಂದಿದ್ರು ಮುಗಿತು. ಲೇಟಾಗಿ ಬಂದು ಲೇಟೆಸ್ಟ್ ಆಗಿ ತಿಂದು. ಅಂದ್ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಇವಾಗ ಒಂದ್ ಅಂಕಲ್ ಇಲ್ಲಿ ನನ್ನ ಮಿಮಿಕ್ರಿ ಮಾಡ್ತಾರಂತೆ. ಮಾಡ್ರಿ 1 ನಿಮಿಷ ಮಾಡಿ. ರೋಹನ್ಗೆ ಯೂಟ್ಯೂಬ್ ಅಲ್ಲಿ ಬ್ಲಾಗಿಂಗ್ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀನ್ ಹೆಂಗ್ ಸ್ಟಾರ್ಟ್ ಮಾಡ್ಬೇಕತ್ತವ? ಹಾಯ್ ಗಾಯ್ಸ್ ಅಂತ ಸ್ಟಾರ್ಟ್ ಮಾಡ್ಬೇಕು. ಓಕೆನಾ? ನಿಮ್ದು ಹೆಂಗೆ? ನಮ್ದೇನಿಲ್ಲ, ಅವ್ರು ಹೇಳಿದ್ಮೇಲೆ ಮುಗೀತು. ಓಕೆನಾ? ತಿಂದಿದ್ದಾಯ್ತು. ಎಷ್ಟು ಪ್ಲೇಸ್ಗಳವೆ ನೋಡಿ. ತಿಂದಿದ್ದಾಯ್ತು, ಬನ್ನಿ ಆಚೆ ಹೋಗೋಣ. ಇವಳಿಗೆ ನಾನು ಬೇರೆ ಟೈಮಲ್ಲಿ ನೆನಪಾಗಲ್ಲ. ಫೋಟೋ ಹಿಡಿಬೇಕಂದ್ರೆ ಮಾತ್ರ ನೆನಪಾಗ್ಬಿಡ್ತೀನಿ. ಫೋಟೋ ಹಿಡಿಬೇಕಾದ್ರೆ ಮಾತ್ರ ನಾನು ನೆನಪಾಗೋದು. ನಾನು ಬರಲ್ಲ. You are scolding me, no? Yeah, scolding you. Why? Don't scold me. I didn't do anything. Because when you want photo, you will come to me. Yeah, definitely. That only I'm Because you telling. are a very good photographer. That's it. ಕೊನೆಗೂ ಒಂದಷ್ಟು ವಿಡಿಯೋಸ್ಗಳು ಮಾಡ್ಕೊಂಡಿದ್ದಾಯ್ತು. ಇವಾಗ ಎಲ್ಲದನ್ನು ಡಿಸ್ಕಸ್ 1 2 3 4 ಕಾಲಲ್ಲಿ ಇವಾಗ ಕೊನೆಗೆಲ್ಲ ಡಿಸ್ಕಸ್. ಓಪನ್ ಹಂಗಿರ್ಬೇಕು ಭಯ. ಯಾವ ಲೆವೆಲ್ ಬಿಸಿಲು ಐತೆ ಅಂದ್ರೆ ತಲೆ ನೋವಕ್ ಸ್ಟಾರ್ಟ್ ಆಗ್ಬಿಟ್ಟೈತೆ. ಇಲ್ಲೆಲ್ಲ ನೋಡ್ಕೊಂಡ್ರೆ ಇದೇ ಕಮ್ಮಿ ಬಿಸಿಲು ಅಂತ, ಇನ್ನ ಜಾಸ್ತಿ ಬಿಸಿಲು ಇರುತ್ತೆ ನಾರ್ಮಲ್ ಆಗಿ ಅಂತ. ಯಪ್ಪ ತಲೆ ಯಾವ ಲೆವೆಲ್ ಸಿಡಿತೈತೆ ಅಂದ್ರೆ ಮಣಿಕೋಬಿಟ್ರೆ ಸಾಕಾಗ್ಬಿಟ್ಟೈತೆ. ಅದ ಇನ್ನ 5 hours ಜರ್ನಿ. ಬನ್ನಿ ಹೋಗೋಣ. ಎಲ್ಲಿಗೆ? ಸ್ಟೇಜ್ ಮೇಲೆ ಆಡಿ ನೀವು ಹೋಗ್ಬೇಕು. ನಾನು ಹೋದ ಹೆಂಗ ಹೇಳಿ ನೋಡ್ಕೊಳ್ರಿ ಮಕ್ಕಳ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಆಲ್ರೆಡಿ ಶೆಕೆಗೆ ಜ್ವರ ಬಂದಂಗೆ ಆಗ್ತೈತೆ, ತಲೆ ಎಲ್ಲ ಸಿಡಿತೈತೆ. ಇವಾಗ ಫೈನಲಿ ಎಲ್ಲರೂ ರೆಡಿ ಆಯ್ತವ್ರೆ ಓದೋದಕ್ಕೆ. ಎಲ್ಲರೂ ಇವಾಗ ರೆಡಿ ಆದ್ರು ಫೈನಲಿ. ಇವಾಗ ಅಲ್ಲೊಂದು ಗಾಡಿ, ಇದೊಂದು ಗಾಡಿ, ಮತ್ತು ನಮ್ಮದು ಇವಾಗ ಸದ್ಯಕ್ಕೆ 3 ಜನ ಓದಿರ್ತಾ ಇದ್ದೀವಿ. ಮನೆ ಬಿಟ್ಟರೆ ಸಾಕು, ನಿದ್ದೆ ಹೊಡೆದ್ರೆ ಮನೆ ಹೋದ ತನಕ ಕಂಡುಬಿಡೋಲ್ಲ. ತಲೆನೋವು, ಜ್ವರ. ಅಯ್ಯಪ್ಪ ನಿಜವಾಗ್ಲೂ ಇಲ್ಲೆಲ್ಲ ಜನ ಅದು ಹೆಂಗೆ ಹೋದೋ ಗೊತ್ತಿಲ್ಲ. ನೋಡಿ ಎಲ್ಲರೂ ಹೆಂಗೆ ನಿಂತೋದ ಆಚೆ. ಬನ್ನಿ ಗೈಸ್, ಇವಾಗ 3 ಪ್ಲೇಟ್ ಊಟ ಎಲ್ಲ ಇವಳೊಬ್ಳೆ ತಿಂದು ಖಾಲಿ ಮಾಡಿದ್ದು. 3 ಟೇಬಲ್ ಜನ ಕುತ್ಕೊಂಡು ತಿಂದುಬಿಟ್ಟು ಇವಾಗ ಫೈನಲಿ ಮನೆ ಹೋಯ್ತದೆ. ಬಿಲ್ ನೋಡಿದ್ರೆ 8000 ಬಿದ್ದೈತೆ ವೆಜ್ ಊಟಕ್ಕೆ. ಯಾವುದೋ ಇವಳಿಂದಾನೆ ಆಗಿದ್ದು.
ಇವಳೇನೆ ಅದ್ರಲ್ಲಿ 4,000 ರೂಪಾಯಿಗೆ ಅಷ್ಟು ತಿಂದವಳೆ ಮಖ ತೋರ್ಸು